ಅಶ್ವತ್ಥಾಮಾಚಾರ್ಯರು ಯಾರು ಗೊತ್ತೋ? ರುದ್ರದೇವರ ಅವತಾರ, ಸಾಕ್ಷಾತ್ ಮಹರುದ್ರ ಈಶ್ವರ ಅಶ್ವತ್ಥಾಮ ಅವತಾರ ಮಾಡಿದ್ದಾನೆ. ದುರ್ಯೋಧನ ಪಕ್ಷಕ್ಕೆ ಸೇರಿ ಕೃಷ್ಣನಿಗೆ ಅನ್ಯಾಯ ಮಾಡಿದರು. ಎಂಥ ದೇವತೆಗಳು, ಸಮಸ್ತ ಮನಸ್ಸಿಗೆ ಅಭಿಮಾನಿ ದೇವತೆಗಳು, ಎಲ್ಲರ ಮನಸ್ಸಿಗೆ. ಅಂತಹ ಲೋಕಗುರುವಾದ ಮಹರುದ್ರ ದೇವರು ಅಶ್ವತ್ಥಾಮಾಚಾರ್ಯರಾಗಿ ಕೃಷ್ಣನಿಗೆ ಯಥೇಷ್ಟ ಅನ್ಯಾಯ ಮಾಡಿದರು. ಒಂದು ದಿನ ಪ್ರಭಾಸ ಕ್ಷೇತ್ರದಲ್ಲಿ ಅಶ್ವತ್ಥಾಮಾಚಾರ್ಯರು ಜಪ ಮಾಡ್ತಾ ಕುಳಿತಿದ್ದಾರೆ. ಶ್ರೀಕೃಷ್ಣಾಯ ನಮಃ, ಶ್ರೀಕೃಷ್ಣಾಯ ನಮಃ, ಶ್ರೀಕೃಷ್ಣಾಯ ನಮಃ ಜಪ ಮಾಡ್ತಾ ಇದ್ದಾರೆ. ಕೃಷ್ಣನಿಗೆ ತುಂಬ ಆಶ್ಚರ್ಯ. ದುರ್ಯೋಧನನ ಪಕ್ಷದಲ್ಲಿದ್ದವನು ಅಶ್ವತ್ಥಾಮ ನನ್ನ ಜಪ ಮಾಡ್ತಾ ಇದ್ದಾನೆ, ಏನಿದೆ ಆಶ್ಚರ್ಯ ಅಂತ ಕೃಷ್ಣ ಹೋಗಿ ಪ್ರಭಾಸ ಕ್ಷೇತ್ರದಲ್ಲಿ ಪ್ರತ್ಯಕ್ಷವಾಗಿ ನಿಲ್ತಾನೆ. ಅಶ್ವತ್ಥಾಮಾಚಾರ್ಯರೇ ನೋಡಿ, ನಾನು ಕೃಷ್ಣ ಬಂದಿದ್ದೇನೆ, ಜಪದಿಂದ ಸಂತುಷ್ಟನಾಗಿದ್ದೇನೆ, ಏನು ವರ ಬೇಕು ಕೇಳಿ ಅಂತಾನೆ ಕೃಷ್ಣ. ಅಶ್ವತ್ಥಾಮಾಚಾರ್ಯ ಏನು ಕೇಳ್ತಾರೆ ಗೊತ್ತೋ? ಕೃಷ್ಣ, ನಿನ್ನ ಕೈಯಲ್ಲಿರುವ ಚಕ್ರ ಕೊಡು. ಯಾಕೆ? ನಿನ್ನ ಮಂಡೆ ತೆಗಿಲಿಕ್ಕೆ ಅಂತಾರೆ. ಬುದ್ಧಿ ಹಾಳಾಗೋದು ಅಂದರೆ ಹೇಗೆ? ಇಷ್ಟು ಒಂದು ಕ್ರೌರ್ಯ, ಕೃಷ್ಣನನ್ನು ಕಡಿದು ತೆಗಿಬೇಕು ಅನ್ನುವಷ್ಟು ಕ್ರೌರ್ಯ ಅಶ್ವತ್ಥಾಮಾಚಾರ್ಯರಲ್ಲಿ ಬರುತ್ತೆ. ದೇವತೆಗಳು ಈ ಮನುಷ್ಯಾನ್ನವನ್ನು ತಿನ್ನಿಬಿಟ್ರೆ ಕಾಮಕ್ರೋಧಗಳಿಗೆ ವಶ ಆಗಿಬಿಡ್ತಾರಂತೆ. ಅದಕ್ಕೆ ಅವಾಗ ಹೇಳಿದೆ, ನಿಮ್ಮಲ್ಲೂ ತುಂಬ ಜನ ದೇವತೆಗಳಿರ್ಬೋದು, ಮನುಷ್ಯಾನ್ನ ತಿಂದು ವ್ಯತ್ಯಾಸ ಆಗಿರ್ಬೋದು ಅಷ್ಟೇ, ಗೊತ್ತಾಗಲ್ಲ. ಇದೆಲ್ಲ ದೇವತಾ ಪ್ರಾರಬ್ಧ.